ಆಯಿತು. ಟೈಮ್ ಬಂದು 1:15 ಆಯಿತು. ಎಲ್ಲ ಕೆಲಸ ಮುಗಿಸಿ ಸ್ನಾನನೂ ಆಗಿ ಟ್ಯಾಂಕ್ ಎಲ್ಲ ತುಂಬಿಸಿ ಎಲ್ಲ ಮಾಡಿದೆ. ಕರೆಂಟು ಬಂತು. ನಮ್ಮ ಶ್ರೇಯು ಕ್ರಿಕೆಟ್ ನೋಡ್ತಾ ಇದ್ದಾನೆ. ಅದು ಬೆಳಗ್ಗೆ ಬಂದೇ ಇರಲಿಲ್ಲ ಟಿ ವಿ. ಅದು ಹೊಸ ರಿಸೀವರ್ ಹಾಕ್ಸಿದಾರ, ಅದು ಯಾಕೋ ಗೊತ್ತಿಲ್ಲ, ಸರಿಯೇ ಆಗಿಲ್ಲ. ಒಂದೊಂದು ದಿನ ಒಂದೊಂದು ಚಾನಲ್ ಬರುತ್ತೆ, ಒಂದೊಂದು ಚಾನಲು ಬರಲ್ಲ, ಟಿ ವಿನೂ ಬರಲ್ಲ ಅಂತ ಹಂಗಾಗಿತ್ತಂತೆ. ಅಮ್ಮ ಚಿನಿಕಾಯಿ ಹಪ್ಪಳ ಮಾಡೋಣ ಮುಂದಿನ ಸಲ ಬಂದಾಗ ಅಂತ ಹೇಳಿ ಅಕ್ಕಿನ ತೊಳೆದು ಹಾರಾಕಿದ್ದಾರೆ ಹಿಟ್ಟು ಮಾಡ್ಸೋಕ್ಕೆ ಅಂತ ಹೇಳಿ. ಅಯ್ಯಪ್ಪ ಹೆಂಗೆ ಮಾಡೋದು ಏನೋ, ನಂಗೆ ಸಾಕದಂಗೆ ಇದಿಷ್ಟು ಹಪ್ಳಕ್ಕೆ ನನಗೆ ಸಾಕಪ್ಪ ಬೇಕಪ್ಪ ಅನ್ನೋ ಥರ ಇತ್ತು. ಮೆಹಂದಿ ಹಚ್ಕೋಬೇಕಿತ್ತು. ಶ್ರೇಯ ಸಣ್ಣ ಮಾಡೋ ಮಗ ಟಿ ವಿನ. ನೀವು ಹೋಗ್ತೀಯಾ ದೊಡ್ಡ ಮನೆಗೀಗ? ಇರೋ, ನಾನು 4 ಗಂಟೆಗೆ ಹೋಗೋಣ ಅಂತ ಇದ್ದೀನಿ. 4:15ಗೆ ಬಸ್ ಇದೆಯಾ, ಹಂಗಾಗಿ 4 ಗಂಟೆಗೆ ಹೋಗೋಣ. ಈಗ 1:15 ಅಮ್ಮ ಚೂರು ಊಟ ಮಾಡುವ. ನಾನು ಬಂದ ದಿನ ಇದನ್ನು ಅನ್ನ ಸಾರನ್ನು ಊಟ ಮಾಡಿಲ್ಲ, ಚಿತ್ರಾನ್ನ ತಿಂತಿದ್ದೆ ಅಷ್ಟೇ. ಬಂದಾಗಿಂದ ಅನ್ನನೇ ಮುಟ್ಟಿಲ್ಲ ನಾನು. ಈಗ ಬೇಡ ನಾನು ಮಲಗ್ತೀನಿ ಅಂತಿದ್ದೆ. ಒಂಚೂರು ಮೊಸರು ಅನ್ನನಾದರೂ ಊಟ ಮಾಡು ಅಂದರು. ಅಮ್ಮ ಹಪ್ಪಳ ಕರೆದಿದ್ರು. ಹಪ್ಪಳ ಚೆನ್ನಾಗಾಗಿತ್ತು, ತೋರ್ಸೋಕ್ಕಾಗಿಲ್ಲ. ಶ್ರೇಯು ತಿಂದ. ಇಷ್ಟು ಚೆನ್ನಾಗಿತ್ತಲ್ಲ ಮಗ ಹಪ್ಪಳ, ಹೊಸ ಹಪ್ಪಳ, ಖಾರ ಎಲ್ಲ ಚೆನ್ನಾಗೈತಲ್ಲ. ಅವನು ಒಂದು 7-8 ಉದ್ದಿನ ಹಪ್ಪಳ ಕರ್ಸ್ಕೊಂಡು ಏನದು ಇದು ಹಸಿ ಹಪ್ಪಳ ತಿನ್ನಲಿಲ್ಲ. ಅವನು 1-2 ಹಪ್ಪಳ ತಿಂದ ಅಷ್ಟೇ. ಹುರುಳಿ ಸಾರು ಅನ್ನ. ನಮ್ಮಮ್ಮ ಬಂದಾಗಿಂದ ಹುರುಳಿ ಬೇಯಿಸೋಣ, ಒಗ್ಗರಣೆ ಹಾಕೋಣ. ಅವನು ಅದನ್ನೊಂದು ಬಿಟ್ಟರೆ ಇನ್ನೇನು ತಿನ್ನಲ್ಲ. ನಾಳೆ ಏನು ತಿಂಡಿ ಮಾಡಲಿ ಅಂತ ಕೇಳಿದ್ರು. ಏನಾದ್ರು ಮಾಡ್ಕೊಂಡ್ರಿ ಅಜ್ಜಿ ಮೊಮ್ಮಗ, ನನ್ನ ಸಾವಸಕ್ಕೆ ಬರಬೇಡ್ರಿ ಅಂತ ಅಂದಿದ್ದೀನಿ. ಶ್ರೇಗೂ ಹೇಳಿ ಹೋಗಬೇಕು, ಏನೋ ರಗಳೆ ಮಾಡಬೇಡ ಅಂತ ಹೇಳಿ. ಸಾಕದಂಗೆ ಅಂದರೆ ಸಾಕದಂಗೆ, ಅದು ಹಾಸಿಗೆ ಸಿಕ್ಕರೆ ಸಾಕಪ್ಪ ಅನ್ನಂಗಿದೆ. ಇವತ್ತು ಊರಿಗೆ ಹೋಗೋದೇ ಬೇಡ, ನಾಳೆ ಹೋಗೋಣ ಅನಿಸ್ತಾ ಇದೆ. ನೋಡ್ತೀನಿ ಏನೇನು ಆಗುತ್ತೆ ಅಂತ. ಹೋಗಲೇಬೇಕು. ಎಲ್ಲ ರೆಡಿಯಾಗಿದ್ದೀನಿ. ಬ್ಯಾಗೆಲ್ಲ ರೆಡಿ ಆಗೈತೆ. ಬ್ಯಾಗ್ ಎಂಥದಿಲ್ಲ, ಬರೀ ಹಾಲು ಮೊಸರು ಒಯ್ಯಲ್ಲ, ಬರೀ ಹಾಲು ಒಯ್ತೀನಿ, ಇದನ್ನು ಒಯ್ತೀನಿ, ತರಕಾರಿಗಳನ್ನ ಒಯ್ತೀನಿ ಒಂದು ಸ್ವಲ್ಪ ಅಷ್ಟೇ. ಮತ್ತಿನ್ನೇನೂ ಇಲ್ಲ. ಬದನೆಕಾಯಿ ಒಂದೇ, ತರಕಾರಿನೂ ಏನೂ ಇಲ್ಲ. ಸ್ವಲ್ಪ ಹೊತ್ತು ಒಂದು ಚೂರು ಅನ್ನ ಮೊಸರು ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಹೇಳ್ತೀನಿ. ಟೈಮ್ ಬಂದು 4:20 ಆಯಿತು. ನಮ್ಮ ಮನೆಯವ್ರು ಲೇಟಾಗೆ ಹೊರಡು, ತುಂಬ ಬಿಸಿಲಿದೆ ಅಂತ ಹೇಳಿದ್ರ. ಹಾಗಾಗಿ ಶ್ರೇಯು ಆಗ್ಲೇ ಹೇಳಿ ಹೋಗಿದ್ದ, ಅಮ್ಮ ಶೇಂಗಾ ಬೇಯಿಸಿದ್ರೆ ಅದನ್ನೂ ತಗೊಂಡೆ. ಒಂದು ಸ್ವಲ್ಪ ಪಕ್ಕದ ಮನೆಯವ್ರ ಮನೆಯಿಂದ ಒಂದು ಸ್ವಲ್ಪ ತೊಂಡೆಕಾಯಿ ಕೊಯ್ಕೊಂಡೆ. ಅಮ್ಮ ಒಂದಷ್ಟು ಬದನೆಕಾಯಿ ಕೊಟ್ಟರು. ನಾಳೆ ರೊಟ್ಟಿ ಬದನೆಕಾಯಿ ಬಜ್ಜಿ ಮಾಡ್ಬೇಕಂತ ನಮ್ಮ ಮನೆಯವ್ರಿಗೆ. ಓಯ್ ಬರಲಾ? ಬಸ್ ಎಷ್ಟೊತ್ತಿಗಿದ್ದಾವೋ ಏನೋ ಎತ್ತ ಏನೂ ಗೊತ್ತಿಲ್ಲ. ಸಾಗರದಿಂದ ಬಸ್ ಇಲ್ಲ ಅಂದ್ರೂ ನಮ್ಮ ಮನೆಯವರು ಅನಂತಪುರಕ್ಕೆ ಬಂದು ಫೋನ್ ಮಾಡು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಟ್ಬೇಡ ಬಿಡಪ್ಪ ಅವನ. ಹೊರದಿಗಿರ್ದು ಹೋದ್ರೆ ಕೊನೆಗೆ ಇಲ್ಲಲ್ಲ ಅಲ್ಲ. ಇದೆಲ್ಲರೂ ಇದಾದರೆ ಬೇಡ ಬೇಡ, ಹಂಗೆ ನಾ ಹಿಡ್ಕೊಂತೀನಿ ಕೊಡು. ಕೊನೆ ಬ್ಯಾಗ್ ಹೊರದು ಹೋಗಿ ಕೊನೆಗೆ ಏನು ಒಯ್ಯಬಾರ್ದು ಅಂತ ಬಂದರೂ ಒಂದು ಬ್ಯಾಗ್ ಆಯ್ತು. ಹಾಗೆ ಅಲ್ಲ, ಇಲ್ಲಿ ಬಂದಾಗ ಬರೀ ಕೈಯಲ್ಲಂತೂ ಹೋಗೋಕ್ಕೆ ಬರೋದಿಲ್ಲ. ಹಾಲು ಕೊಟ್ಟರು, ಮೊಸರು ಬೇಡ ಅಂದೆ ನಾನೇ. ಹಾಲು ಮಾತ್ರ 1.5 ಲೀಟ್ರ್ ತಗೊಂಡು ಹೊರಟೆ. ಬಿಸಿಲಲ್ಲಿ ಆಡಬೇಡ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆ ಸಂಜೆ ನಾನು ಬೇಗನೆ ಬಂದೆ. ನನಗೆಲ್ಲೂ ಬಸ್ಸಿಗೆ ಕಾಯಲೇ ಇಲ್ಲ. ಮಾಸೂರಿಗೆ ಹೋದೆ, ಅಲ್ಲೊಂದು 5 ನಿಮಿಷ ಕಾದೆ, ಅಲ್ಲೂ ಬಸ್ ಬಂತು. ಹಾಗೆ ಸಾಗರ ಬಂದೆ, ಸಾಗರದಲ್ಲೂ ಬಸ್ ರೆಡಿ ಇತ್ತು, ಹತ್ತಿ ಹಾಗೆ ಬಂದೆ. ಇವತ್ತು ತವ್ರ ಮನೆಯಿಂದ ಬಂದಿದ್ದೀನಿ. ಹಾಗೆ ತವ್ರ ಮನೆಗೆ ಹೋಗಿರೋ ವಿಡಿಯೋ ಕೂಡ ಇದರಲ್ಲಿ ಇದೆ. ಯಾಕಂದರೆ ಹೆಚ್ಚಿಗೆ ವೀಡಿಯೋನ ನನಗೆ ಮಾಡೋಕ್ಕಾಗಿಲ್ಲ. ಮನೆ ಕ್ಲೀನೇ ಇಟ್ಟಿದ್ರು ನಮ್ಮ ಮನೆಯವರು. ನಂಗೆ ಅದೇ ಒಂದು ತಲೆ ಬಿಸಿಯಾಗಿತ್ತು. ಮನೆ ಬಿಟ್ಟು ಹೋದರೆ ಗೊತ್ತಲ್ವಾ, ಅಯ್ಯೋ ಕ್ಲೀನ್ ಇರುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲೇ ಮನೆಗೆ ಬರಬೇಕು ಅಂತ ಅನಿಸಲ್ಲ. ಕ್ಲೀನಾಗಿ ಎಲ್ಲ ಇಟ್ಟಿದ್ರು, ಖುಷಿ ಆಯಿತು. ಆಮೇಲೆ ಬಂದವಳು ನಾನು ಏನೂ ಮಾಡಲಿಲ್ಲ. ಹಾಗೆ ಒಂದು ಸಲ ನೆಲ ಒರೆಸ್ಕೊಂಡೆ ಅಷ್ಟೇ. ಆಮೇಲೆ ಕೈಕಾಲು ಮುಖ ಎಲ್ಲ ತೊಳೆದು ದೇವ್ರ ದೀಪ ಹಚ್ಚಿ ಏನು ತಿಂಡಿ ಮಾಡಿದೆ, ಏನೋ ಮಾಡಿದೆ, ನಂಗೆ ಮರ್ತೋಗ್ಬಿಟ್ಟಿದೆ ಇವಾಗ. ಏನೋ ಮಾಡಿದ್ವಿ, ತಿಂಡಿ ತಿಂದು ಹಾಗೆ ಮಲಗಿದ್ವಿ. ನಮ್ಮನೆಯವರು ನಾನು ಊರಲ್ಲಿದ್ದಾಗೆ ಹೇಳಿದರು, ನಂಗೆ ಬಂದ ತಕ್ಷಣ ರೊಟ್ಟಿ ಬದನೆಕಾಯಿ ಬಜ್ಜಿ ಮಾಡಿಕೊಡು ಅಂತ ಹೇಳಿದರು. ಇದೆಲ್ಲ ನಮ್ಮ ಅಮ್ಮನ ಗಿಡದಲ್ಲೇ ಬಿಟ್ಟಿರೋ ಬದನೆಕಾಯಿ, ಅದನ್ನೇ ಅಮ್ಮ ಕೊಯ್ದು ಕೊಟ್ಟಿದ್ರು. ಅದ್ರದ್ದೊಂದು ಸ್ವಲ್ಪ ಬಜ್ಜಿ ಮಾಡ್ತೀನಿ. ಮತ್ತು ಸಂಜೆಗೆ ಏನು ಮತ್ತು ಹೊಸದಾಗಿ ಏನು ಮಾಡೋದು ಅಂತೇಳಿ ಸ್ವಲ್ಪ ತೊಂಡೆಕಾಯಿ ಕೂಡ ಊರಿಂದ ಬರ್ತಾ ನಾನು ಕೊಯ್ಕೊಂಡು ಬಂದಿದ್ದೆ ಪಕ್ಕದ ಮನೆಯವರ ಬಳ್ಳಿಯಿಂದ. ಹಾಗೆ ಅದರದ್ದು ಸ್ವಲ್ಪ ಪಲ್ಯ ಮಾಡ್ತೀವಿ. ಮಧ್ಯಾಹ್ನನೂ ಅದೇ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾಳೆ ತಿಂಡಿ ಇಡ್ಲಿ ಮಾಡೋಣ ಅಂತ ಇದ್ದೀನಿ. ಮತ್ತು ನಾನು ನಾಳೆ ಹೊರಡಬೇಕು. ಹಾಗಾಗಿ ನಾನು ಮತ್ತು ಅವ್ರಿಗೆ ಅಡುಗೆ ಎಲ್ಲ ಮಾಡಿ ಒಂದಿನ ಇದ್ದು ಹೋಗೋಣ ಅಂತ ಬಂದೆ. ನೆಕ್ಸ್ಟ್ ಸಲ ಹೋದಾಗ 1 ವೀಕ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ತೊಂಡೆಕಾಯ್ದು ನಾನು ಎಣ್ಗಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಹುರಿಯೋದಕ್ಕೆ ನಾನು ಈರುಳ್ಳಿ ಹಾಗೆಯೇ ಸ್ವಲ್ಪ ಗುರೆಳ್ಳು
ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಬೇಕಿದ್ದರೆ ಸ್ವಲ್ಪ ಪುಟಾಣಿ ಕಡಲೆಬೇಳೆ ಕೂಡ ಹಾಕ್ಬೋದು. ನನ್ನ ಹತ್ರ ಗುರೆಳ್ಳು ಪುಡಿ ಕೂಡ ಇದೆ, ಹಾಗಾಗಿ ಅದನ್ನು ಸ್ವಲ್ಪ ಹಾಕೋಣ ಅಂತೇಳಿ ಸ್ವಲ್ಪ ಮಾತ್ರ ಹುರ್ಕೊತಾ ಇದ್ದೀನಿ. ಅದು ಫ್ರೆಶ್ಶಾಗಿ ಹುರಿದಾಗ ಟೇಸ್ಟು ಚೆನ್ನಾಗಿರುತ್ತೆ. ತೊಂಡೆಕಾಯಿ ಹೆಚ್ಚೋದೇ ಒಂಥರ ರಗಳೆ ನನಗೆ, ಆ ತುದಿ ಬುಡ ಎಲ್ಲ ಕೊಯ್ದು ಹೆಚ್ಚಬೇಕಲ್ಲ, ಹಾಗಾಗಿ ಒಂಚೂರು ಮಧ್ಯ ಉದ್ದುದ್ದ ಇರೋದನ್ನು ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಸುಮಾರು ತಂದಿದೆ, ಅದರಲ್ಲಿ ಸ್ವಲ್ಪ ಹಣ್ಣು ಕೂಡ ಆಗಿತ್ತು. ಮತ್ತು ಮಧ್ಯಾಹ್ನನೂ ಇದರದ್ದೇ ಸ್ವಲ್ಪ ಗೋಡಂಬಿ ಹಾಕಿ ಪಲ್ಯ ಮಾಡೋಣ ಅಂತ ಇದ್ದೀನಿ. ಅದನ್ನು ಮೆಟ್ಕತ್ತಿಲಿ ಹೆಚ್ಚಿದೆ. ಆಮೇಲೆ ನಾನು ಇದರಲ್ಲಿ ಹೆಚ್ಚೋದು ಸ್ವಲ್ಪ ರಗಳೆ ಆಗುತ್ತೆ. ಹಾಗೆ ಈ ಕಡೆ ಅನ್ನನೂ ಮಾಡಿದ್ದೆ ನಿನ್ನೆ ರಾತ್ರಿಯೇ. ಅದನ್ನು ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸಿ ಅದಕ್ಕೆ ಹಿಟ್ಟು ಹಾಕಿ ಈಗ ನಾದ್ತಾ ಇದ್ದೀನಿ. ಹಾಗೆಯೇ ಅಮ್ಮ ಬರಬೇಕಿದ್ರೆ ಒಂದು ಸ್ವಲ್ಪ ಮಾವಿನಕಾಯಿ ಕೂಡ ಕೊಯ್ದು ಕೊಟ್ಟು ಕಳಿಸಿದ್ರು. ಅದರದಲ್ಲಿ ಕಡ್ಗಾಯಿ ಉಪ್ಪಿನಕಾಯಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಹಾಕೋಕ್ಕೆ ಆಗಲಿಲ್ಲ. ಊರಿಂದ ಬಂದಮೇಲೆ ಗೊತ್ತಲ್ವ, ಮನೆ ಕ್ಲೀನ್ ಮಾಡೋದೇ ತುಂಬ ಟೈಮ್ ಆಗಿಬಿಡುತ್ತೆ. ಇವತ್ತು ಇಡೀ ದಿನ ನನಗೆ ಅದೇ ಕೆಲಸ ಆಯಿತು. ನಾನು ಮಧ್ಯಾಹ್ನ ಅಡುಗೆ ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ 2:15 ಏನೋ ಆಗಿತ್ತು. ಆಮೇಲೆ ಮಾವಿನಕಾಯಿ ನಾನು ನೀರ್ಗೊಜ್ಜನ ಮಾಡಿದ್ದೆ. ನಾನಂತೂ ಈ ವರ್ಷ ಮಾವಿನಕಾಯಿ ಸಾಸಿವೆ ಊಟನೇ ಮಾಡಿಲ್ಲ. ಮತ್ತು ಕಡ್ಗಾಯಿ ಉಪ್ಪಿನಕಾಯಿ ಕೂಡ ನಾನು ಹಾಕೇ ಇಲ್ಲ. ಹೋದ ವರ್ಷ ಎಷ್ಟು ಹಾಕಿದ್ದೆ ಗೊತ್ತಾ, ಈ ವರ್ಷ ಹಾಕೇ ಇಲ್ಲ. ಯಾಕೋ ಗೊತ್ತಿಲ್ಲ, ನಂಗೆ ಹಾಕಬೇಕು ಅಂತಲೂ ಅನ್ನಿಸ್ತಿಲ್ಲ, ಆದರೆ ತಿನ್ನಬೇಕು ಅಂತ ಅನ್ನಿಸುತ್ತೆ, ಹಾಕಬೇಕು ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ಹಳೆ ಮನೇಲಿ ನಮ್ಮ ಚಿಕ್ಕಮ್ಮ ತೊಂಡೆಕಾಯಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅಂದರೆ ಅದು ತುಂಬ ದಿನ ಇಡಕ್ಕೆ ಬರಲ್ಲ. ಹಸಿಮೆಣಸು ಮತ್ತು ತೊಂಡೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ದಿಢೀರಂತ ತಿನ್ನೋಕ್ಕೆ ಒಂಥರ ಉಪ್ಪಿನಕಾಯಿ ಹಾಕ್ತಾರೆ. ನೋಡೋಣ ಯಾವಾಗಾದರೂ ಆದರೆ ಆಂಟಿ ಹತ್ರ ಕೇಳ್ತೀನಿ. ಅವರಿಗೂ ಪಾಪ ಹುಷಾರಿಲ್ಲ, ಕಾಲು ನೋವು. ನಾನು ಹೋದಾಗ ಅದೇ ಕಾಲು ನೋವಿನ ಸುದ್ದಿನೇ ಹೇಳ್ತಾ ಇದ್ದರು. ನನಗೂ ಕಾಲು ನೋವಿತ್ತು, ಅದು ಹೆಂಗೆಂಗೋ ಕಡಿಮೆ ಆಯಿತು. ಒಳಗಡೆ ಚಪ್ಪಲ್ ಹಾಕೋದಕ್ಕೆಲ್ಲ ಹೇಳಿದರು ನನಗೆ. ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಕಾಲು ನೋವು ಅಂದರೆ ನನಗೂ ಭಯ ಆಗುತ್ತೆ, ಓಡಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ತುಂಬ ಕಾಲು ನೋವಿಗೆ ಅನುಭವಿಸ್ದೆ, ಆದರೆ ನಾನು ಯಾವತ್ತೂ ವಿಡಿಯೋದಲ್ಲಿ ಹೇಳಲಿಲ್ಲ. ಅಪ್ಪ, ನೋವು ಬಂದಾಗ ನೋವು ಅನುಭವಿಸ್ದರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗೆ ಊರಿಂದ ಹಾಲು ತಂದಿದ್ದಾರೆ, ಅದನ್ನು ನಾನು ಕಾಯ್ಸೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಅಮ್ಮ ಅಲ್ಲೇ ಕಾಯಿಸಿ ಒಂದು ಸಲ ಕೆನೆ ತೆಗೆದಿರ್ತಾರಲ್ವ, ಮತ್ತೆ ಕಾಯಿಸಿ ಕೆನೆ ಬಂದರೆ ಹಾಲು ಸ್ವಲ್ಪ ತೆಳುವಾಗಿಬಿಡುತ್ತೆ, ಟೇಸ್ಟ್ ಕಳ್ಕೊಂಬಿಡುತ್ತೆ. ಹಾಗಾಗಿ ನಾನು ಬಾಟ್ಲಲ್ಲಿ ತಂದಿದ್ದನ್ನು ಬಾಟ್ಲಲ್ಲಿ ಹಾಗೆ ಇಟ್ಟಿದ್ದೆ. ಹಾಗಾಗಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಟೀ ಮಾಡ್ಕೊತಾ ಇದ್ದೀನಿ. ಹಾಗೆ ಆ ಕಡೆ ಪಲ್ಯಕ್ಕೂ ಕೂಡ ನಾನು ಒಗ್ಗರಣೆ ಹಾಕಿ ಆ ಒಗ್ಗರಣೆಯಲ್ಲೇ ಆ ತೊಂಡೆಕಾಯಿ ಬೇಯಬೇಕು, ಆವಾಗ ಟೇಸ್ಟ್ ಅನಿಸುತ್ತೆ. ನೀರು ಹಾಕಿದ್ರೆ ಅದು ತೊಂಡೆಕಾಯಿ ಅಷ್ಟು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ. ಹುರಿದಿದ್ದೆ ಅಲ್ಲ, ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೆಯೇ ಸ್ವಲ್ಪ ಹುಳಿ ಹಾಕಿ ಅದನ್ನು ಬೇಯಿಸಿದೆ. ಅಂದರೆ ಹುಳಿ ಕಮ್ಮಿ ಹಾಕಬೇಕು ಇದಕ್ಕೆ, ಯಾಕಂದರೆ ತೊಂಡೆಕಾಯಿ ಹುಳಿ ಇರುತ್ತೆ ಅಲ್ವಾ, ಹಾಗಾಗಿ. ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದೆ. ಆನಂತರ ಉಪ್ಪು ಮತ್ತು ಬೆಲ್ಲ, ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬದನೆಕಾಯಿ ಎಲ್ಲ ಸುಟ್ಟಿಟ್ಟಿದ್ದೆಲ್ಲ ಅದನ್ನು ಕೂಡ ಎಲ್ಲ ಸಿಪ್ಪೆ ಸುಲಿದೆ. ತುಂಬಾ ಚೆನ್ನಾಗಿತ್ತು. ನಾನು ಅದು ಉದ್ದ ಇದ್ದರೆ ನಾರಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಒಂಚೂರು ನಾರು ಇರಲಿಲ್ಲ. ಅಮ್ಮ ಒಂದು ಬಿಟ್ಟಿದ್ದಾರೆ ಇದಕ್ಕೆ ಬೀಜಕ್ಕೆ ಅಂತ, ತುಂಬ ಚೆನ್ನಾಗಿದೆ, ಉದ್ದ ಇದೆ. ನಾನು ಅದರಲ್ಲಿ ಒಂದು 7-8 ಗಿಡ ಮಾಡಿಸ್ಕೊಂಡು ತೊಗೊಬಂದು ಹಾಕೋಣ ಅಂತ ಇದ್ದೀನಿ. ಇವತ್ತು ಕೆಲಸ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತಲ್ವ, ಅದಕ್ಕೆ ನಾನು ಮೆಹಂದಿನ ಕಲಸಿಟ್ಕೊಂಡಿದ್ದೆ ನಿನ್ನೆ. ಬಂದವಳೆ, ಈಗ ಮೆಹಂದಿ ಕೂಡ ಹಚ್ಕೊಂಡೆ. ನಮ್ಮ ಮನೆಯವರು ಬೇಕು ಅಂತ ಹೇಳಿದರು, ಅವರಿಗೊಂದು ಸ್ವಲ್ಪ ಇಟ್ಟಿದ್ದೀನಿ. ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಅದು ಕೂಡ ಒಣಗುತ್ತೆ. ಊರಿಗೆ ಹೋದಾಗಲೇ ಅಲ್ಲೇ ಹಚ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೆ. ನನಗೆ ಆ ಮೆಹಂದಿ ಸೊಪ್ಪು ಇಷ್ಟ ಆಗುತ್ತೆ, ಮತ್ತು ನಮ್ಮ ಮನೇಲಿರೋ ಮೆಹಂದಿ ಕೂಡ ತುಂಬ ಒಳ್ಳೆ ಮೆಹಂದಿ ಅದು. ಊರಲ್ಲಿ ನಂಗೆ ಟೈಮೇ ಆಗಿರಲಿಲ್ಲ. ಕೆಲಸ ಮುಗಿಸಿ ಹಪ್ಪಳ ಹೊಯ್ದು ಮಾಡಿ ಬರೋದೇ ಸಾಕಾದಂಗೆ ಆಗಿಬಿಡ್ತು. ಇವತ್ತು ನಿಜವಾಗ್ಲೂ ಕೆಲಸ ಮಾಡೋಕ್ಕೂ ಬೇಡ ಹಂಗೆ ಆಗ್ತಾಯಿತ್ತು. ಆದರೆ ಹಾಗೆ ಬಿಟ್ಟರೆ ಆಗೋದಿಲ್ಲ. ಮತ್ತು ನಾಳೆ ಬೇರೆ ನಾನು ಊರಿಗೆ ಹೊರಡಬೇಕಾಗಿತ್ತು. ಹಾಗಾಗಿ ಆದಷ್ಟು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ತಾ ಇದ್ದೆ. ನಮ್ಮ ಮನೆಯವ್ರು ಊರಲ್ಲಿದ್ದಾಗೆ ಫೋನ್ ಮಾಡಿ ಹೇಳಿದರು, ನೀ ಬಂದವಳೆ ನನಗೆ ರೊಟ್ಟಿ ಮಾಡಿಕೊಡು ಅಂತ. ನಾನು ಅಲ್ಲಿ ಒಂದಿನ ರೊಟ್ಟಿ ಮಾಡಿದ್ರಲ್ವ, ಹಪ್ಪಳ ಹೊಯ್ಯೋ ದಿನ, ಆವಾಗ ಅವರು ನನಗೂ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದರು. ಹಪ್ಪಳ ಹೊಯ್ಯೋ ಟೈಮಲ್ಲ, ಹಾಗಾಗಿ ನಾ ಬನ್ನಿ ಅಂತ ಕೂಡ ಅವ್ರನ್ನ ಕರೀಲಿಲ್ಲ. ಬಂದರೆ ಉಪಚಾರ ಮಾಡಬೇಕಾಗುತ್ತೆ. ಹಾಗಾಗಿ
ಮನೆಗೆ ಬಂದೋಳೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಅವತ್ತು ಗುರುವಾರ ಬಿಸಿ ರೊಟ್ಟಿ ತಿನ್ನೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಇವತ್ತು ನಾನು ಕೂಡ ಬಿಸಿ ರೊಟ್ಟಿ ತಿನ್ನೋಣ ಅಂತ ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ನನಗೂ ಅದರಲ್ಲಿ ಒಂದು ಅರ್ಧ ಕೊಡು ಅಂತ ಹೇಳಿದ್ರು. ನಾನು ತಿನ್ನೋದೇ ಒಂದು ರೊಟ್ಟಿ ಆಗಿತ್ತು. ಆಮೇಲೆ ಅರ್ಧ ಅವರಿಸ್ಕೊಂಡ್ರು, ಆಮೇಲೆ ಇನ್ನೊಂದು ರೊಟ್ಟಿ ನಾನು ತಿಂದೆ. ಹಾಗೆ ಮಧ್ಯಾಹ್ನ ತೊಂಡೆಕಾಯಿ ಉಳಿದಿತ್ತಲ್ವ, ಅದು ಗೋಡಂಬಿ ಹಾಕಿ ಪಲ್ಯ ಮಾಡಿದೆ. ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ, ಯಾಕಂದರೆ ಕೆಲಸ ಅಷ್ಟು ಇತ್ತು. ಮೆಹಂದಿ ಹಚ್ಕೊಂಡಿದ್ದೆ ಅಲ್ಲ, ಕೈ ಕೆಂಪಾಗಿತ್ತು. ಹಾಗೆ ಅನ್ನ ಮಾಡಿದ್ದೆ, ಸಾರು ಮಾಡಿದ್ದೆ, ಹಾಗೆಯೇ ಇದು ಮಾವಿನಕಾಯಿ ತಂದಿದ್ದೆ ಅಲ್ಲ ಊರಿಂದ, ನೀರು ಗೊಜ್ಜು ಮಾಡಿದ್ದೆ. ಸಾಂಬಾರು ಬಂದು ಇವತ್ತು ನವಿಲು ಕೋಸಿನ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೆಯವರು ಅಂದರು ನವಿಲು ಕೋಸು ತಂದು ಎಷ್ಟು ದಿನ ಆಗಿತ್ತು, ಆದರೆ ಬಲ್ತಿತ್ತೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಬಲ್ತಿರಲಿಲ್ಲ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಟೈಮ್ ಬಂದು 4:15 ಆಗಿತ್ತು. ನಾನು 4:15 ಎದ್ದಿದ್ದೆ. ಇವಾಗ ಬಂದು ಅಡುಗೆ ಮನೆನ ಫಸ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆಗಳು ಒಂದು ಸ್ವಲ್ಪ ಇತ್ತು ರಾತ್ರಿದು, ಅದನ್ನು ತೊಳೆದಿರಲಿಲ್ಲ. ಅದನ್ನು ತೊಳೆದು ಒರೆಸಿ ಎಲ್ಲ ಇಟ್ಟೆ. ಫಸ್ಟು ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ನೆಲ ಒರೆಸ್ಕೊಬಿಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅಂದೆ, ಸ್ವಲ್ಪ ನೆಲ ಒಂದು ಒರೆಸ್ಕೊಡಿ ಅಂತ. ನಾನು ಬಂದೋಳೆ ಕಸ ಹೊಡೆದು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗಬೇಡ ಅಂತ ಹೇಳಿದರು. ಹಾಗಾಗಿ ನೆನ್ನೆನೇ ನಾನು ಹೋಗಿ ಬಕೆಟ್ ಎಲ್ಲ ತಂದು ಒಳಗಡೆ ಇಟ್ಕೊಂಡಿದ್ದೆ ರಾತ್ರಿ. ಮತ್ತು ಹೊರಗಡೆ ಹೋಗೋಕ್ಕೆ ಹೆದರಿಕೆ ಆಗುತ್ತಲ್ವ ಬೇಗ ಎದ್ದಿರೋದ್ರಿಂದ. ಟೈಮ್ ಬಂದು ಕರೆಕ್ಟ್ 6 ಗಂಟೆ ಆಯಿತು. ಕೆಲಸ ಎಲ್ಲ ಆಯಿತು. ನಾನು 4 ಗಂಟೆಗೆ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಅಲಾರಾಮ್ ಇಟ್ಟಿದ್ದೆ, ಅಥವಾ ಅಲಾರಾಮ್ ಇಡಿ ಅಂದೆ ನಮ್ಮ ಮನೆಯವರಿಗೆ. ಇಲ್ಲ, ನಾನು ಎಬ್ಬಿಸ್ತೀನಿ ಅಂತ ಹೇಳಿದ್ರು. ನಂಗೆ 3:45 ಕರೆಕ್ಟಾಗಿ ಎಚ್ಚರ ಆಯಿತು. ಆಮೇಲೆ 4 ಗಂಟೆಗೆ ಇರೋಣ ಅಂತ ಅಂದ್ಕೊಂಡೆ. ಆಮೇಲೆ 4:15 ಎದ್ದು ಬಂದೆ. ನಿಮಗೆ ತೋರಿಸಿದಾಗ 4:15 ಆಗಿತ್ತು ಟೈಮು. ಅಷ್ಟೊತ್ತಿಗೆ ನನ್ನ ಕಸ ಎಲ್ಲ ಹೊಡೆದಾಗಿತ್ತು. ಬೇಗ ಎದ್ದಿದ್ದೀನಲ್ಲ, ಯಾಕೋ ಗೊತ್ತಿಲ್ಲ, ಒಂಥರ ಆಗ್ತಾಯಿದೆ. ಹೊಟ್ಟೆ ಎಲ್ಲ ತೊಳಸ್ದಂಗೆ ಏನೋ ಒಂಥರ ಆಗ್ತಾಯಿದೆ. ಹಾಗಾಗಿ ಟೀನೂ ಕುಡಿಯೋಕ್ಕೆ ಹೋಗಿಲ್ಲ. ಎಲ್ಲದೂ ಕೆಲಸ ಆಯಿತು. ಸಾಂಬಾರಿಗೆ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ, ಚಟ್ನಿ ಕಾಯಿ ತುರಿದಿಟ್ಕೊಂಡಿದ್ದೀನಿ. ಇವತ್ತೇನೋ ಪೇಪರ್ ಯಾಕೋ ಬೇಗ ಬಂದಿರಲ್ಲ. ನಮ್ಮ ಮನೆಯವರಿಗೂ ಹಾಗೆ ಯಾಕೋ ಒಂಥರ ಆಯ್ತಂತ, ಅವರು ಹಾಗೆ ಮಲಗಿದ್ದಾರೆ. ಅದು ವಾಯ್ಸು ಚೇಂಜ್ ಆಗಿದೆ. ಒಂಥರ ಥಂಡಿ ಆದಾಗ ಗಂಟ್ಲು ಕೂರುತ್ತೆ ಗೊತ್ತಾ, ಆ ಥರ ಆಗಿದೆ. ಅವರು ಮಲಗಿದ್ದಾರೆ. ಹಾಗಾಗಿ ಒಳಗಡೆ ಎಲ್ಲ ಲೈಟ್ ಆಫ್ ಮಾಡಿ ಬಂದೆ. ನೆನ್ನೆ ಅರ್ಧ ವಿಡಿಯೋ ಮಾಡಿಕೊಂಡೆ. ಇಡೀ ದಿನ ಬರೀ ನನಗೆ ಕ್ಲೀನಿಂಗೇ ಆಯಿತು. ಕೆಲಸ ಎಲ್ಲ ಆಗೋಷ್ಟೊತ್ತಿಗೆ ಲೇಟು ಆಗೋಯಿತು. ಆಮೇಲೆ ಒಂದಷ್ಟು ಬಟ್ಟೆಗಳೆಲ್ಲ ಶ್ರೇಯುದು ಹಾಗಂಗೆ ಗುಡ್ಡೆ ಹಾಕೋಗಿದ್ದೆ. ಅದೆಲ್ಲ ನಮ್ಮ ಮನೆಯವರು ಕ್ಲೀನಾಗಿ ಮಡಚಿ ಇಟ್ಟಿದ್ರು. ಅದೆಲ್ಲದನ್ನೇ ಒಂದು ಸುಟ್ಕೇಸಿಗೆ ಪ್ಯಾಕ್ ಮಾಡಿ, ಚಿನ್ನಿ ಬಟ್ಟೆ ಎಲ್ಲ ಅವಳವಳು ಜಾಗಕ್ಕೆ ಇಟ್ಟು, ಚಿನ್ನಿ ಅದೇ ಸಲ ಬಂದಾಗ ಯಾವ್ದು ಹಾಕ್ತೀಯಾ ಯಾವ್ದು ಹಾಕಲ್ವ ಅದೆಲ್ಲ ಎಸಿ ಅಂತ ಇದ್ದೀನಿ. ಅವಳು ಸುಮ್ಮನೆ ಇಲ್ಲಿ ಬಂದಾಗ ಒಂದು 2-3 ಡ್ರೆಸ್ ಇತ್ತು, ಅದನ್ನೇ ಹಾಕೋದು. ಇಲ್ಲ ಶ್ರೇಯು ಟಿ ಶರ್ಟ್ ಸಿಕ್ಕರೆ ಶ್ರೇಯು ಟಿ ಶರ್ಟ್ ಹಾಕೊಂಡು ಕೂರೋದು. ಅದೇ ಮಾಡ್ತಾಳೆ. ಸುಮಾರು ಇದ್ದಾವೆ, ಅತ್ಲಾಗ ಯಾರಿಗಾದರೂ ಕೊಡೋಕ್ಕಾಗುತ್ತೆ. ಪೇಪರಲ್ಲಿ ಪೂರ್ತಿ PU ರಿಸಲ್ಟ್ ಬಂದಿದೆ, ಇಲ್ಲಿ ಕಾಣ್ತಾ ಇದೆ. ಏನೋ ಹೇಳ್ತದೆ, ಬಟ್ಟೆಗಳೆಲ್ಲ ಜೋಡಿಸಿ ಎಲ್ಲ ಮಾಡಿದೆ. ಅಮ್ಮ 1-2 ಸೀರೆ ಕೊಟ್ಟಿದ್ರು, ಅದ್ರದ್ದು ಇದನ್ನು ಹಚ್ಚೋಕ್ಕೆ, ಹೊಲಿಯೋಕ್ಕೆ, ಸೆರಗು ಹೊಲಿಯೋಕ್ಕೆ. ಅದನ್ನು ನೀನೇ ಕುತ್ಕೊಂಡು ಎಲ್ಲ ಹೊಲಿದು ತಗೊಂಡು ಹೊರಟಿದ್ದೀನಿ ಇವತ್ತು. ಹೆಚ್ಚಿಗೆ ಏನೋ ಲಗೇಜ್ ಇಲ್ಲ. ಅಮ್ಮ ಚಿನಿಕಾಯಿ ಹಪ್ಪಳ ಮಾಡೋಣ, ಸ್ವಲ್ಪ ಹಸಿಮೆಣಸು ತೊಗೋಬೇಕು, ಖಾರ ಇರೋದು ಅಂತ ಹೇಳಿದ್ದಾರೆ. ತಗೊಂಡಿದ್ದೀನಿ. ನಾನು ಮಾಡ್ತೀನೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ. ನನಗೆ ಬೂದುಗುಂಬಳಕಾಯಿ ಸಂಡಿಗೆ ಮಾಡಬೇಕು ಅಂತ ಆಸೆ ಇತ್ತು. ನಮ್ಮಮ್ಮ ಅದು ಯಾರೋ ಕೇಳಿದ್ರು ಅಂತ ಎಲ್ಲ ಕೊಟ್ಬಿಟ್ಟಿದ್ದಾರೆ. 1-2 ಇಟ್ಟಿದ್ದಾರೆ. ಅದರಲ್ಲಿ 1 ಕೊಳತೋಗಿದೆ. ಅದೊಂದು ಇನ್ನೊಬ್ರಿಗೆ ಮನೆ ಗೃಹ ಪ್ರವೇಶಕ್ಕೆ ಬೇಕಂತೆ. ಹಾಗಾಗಿ ಇಲ್ಲಾಂದರೆ ಇದನ್ನು ಚೌಳಿಕಾಯಿ ಒಯ್ಯೋಣ ಅಂತ ಇದ್ದೆ. ಮತ್ತು ಅದು ಇಲ್ಲಲ್ಲ, ಹಾಗಾಗಿ ಸುಮ್ಮನೆ ಅದೇ ನಾನು. ಇವತ್ತು ತಿಂಡಿ ಇಡ್ಲಿ. ನಮ್ಮ ಮನೆಯವ್ರಿಗೆ ಇವತ್ತು ಇಲ್ಲೊಂದು ಮದುವೆ ಇದೆ, ಅವ್ರು ಅಲ್ಲಿಗೆ ಹೋಗ್ತಾರೆ. ನಾನು ಹೋಗಬೇಕಾಗಿತ್ತು. ನನಗೆ ಆ ಡೇಟು ನಂಗೆ ಊರಿಗೆ ಹೋದ್ಮೇಲೆ ನಂಗೆ ಹಪ್ಪಳ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಆಗಿದೆ. ಹಾಗಾಗಿ ನಾನು ಡೇಟು ಗಿಟ್ಟು ಏನೂ ನೋಡಲಿಲ್ಲ. ಅಡ್ಡಿಲ್ಲ, ಪರವಾಗಿಲ್ಲ, ಹೋಗು ಅಂತ ಹೇಳಿದ್ರು ಇವರು ಊರಿಗೆ. ಇಲ್ಲ ಸಂಜೆ ಹೋಗ್ಲಾ ಅಂತಲೂ ಅಂದೆ. ಬೇಡ ಹೋಗು, ಮತ್ತು ಮಳೆ ಗುಡುಗು ಎಲ್ಲ ಎದ್ರೆ ಕಷ್ಟ ಆಗುತ್ತೆ, ಹೋಗು, ನಿನ್ನ ಕೆಲಸ ನೀನು ಮುಗಿಸ್ಕ ಅಂತ ಅಂದರು. ಅದೇ ಮತ್ತೆ ಇವತ್ತು ಊರಿಗೆ ಹೋಗ್ತಾಯಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ದಿನ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ನಾನು ಇಲ್ಲ ಈ ಸಲ ಒಂದು 2-3 ದಿನ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಮತ್ತು ಇವ್ರು ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿದ್ರೆ ಹಾಗೆ ಬರ್ತೀನಿ. ಕೈ ನೋವು, ಟ್ರೈಪೋಡ್ ಎಲ್ಲ ಒಳಗಿದೆ, ಅವ್ರು ಮಲಗಿದಾರಲ್ಲ, ಹಾಗಾಗಿ ಸೌಂಡ್ ಮಾಡೋದು ಬೇಡ ಅಂತ ಇಲ್ಲೇ ಹೊರಗೆ ಕುತ್ಕೊಂಡೆ ನಾನೇ ಒಂದು 10 ನಿಮಿಷ. ಈಗ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ, ಬಾಗಿಲಿಗೆ ಇದನ್ನು ಹಚ್ಚಿಲ್ಲ, ಇನ್ನು ಅರ್ಶಿನ ಕುಂಕುಮ ಹಚ್ಚಿಲ್ಲ. ನಾವು ಒಳಗೆ ಹೋಗಲಿಲ್ಲ. ಮೇಲೆ ಹೋಗಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ, ಮಿಷನ್ ಹಾಕಿ ಎಲ್ಲ ಮಾಡಿ. ಹೋದ್ಸಲ ಚಿನ್ನಿ ಬಂದು ಹೋದಾಗ ಮೊಬೈಲ್ ತರೋದಕ್ಕೆ ಹೋಗಿದ್ದೆ ಗೊತ್ತಾ. ಅವಳು ಅವತ್ತೇ ಹೋಗಿದ್ಲು. ಅವತ್ತು ಬಟ್ಟೆ ಎಲ್ಲ ಹಾಗೆ ಇಟ್ಟು ಹೋಗಿದ್ದಾಳೆ ಅಂತ ಹೇಳಿದ್ದೆ ಗೊತ್ತಾ. ಅದಕ್ಕೆ ಯಾರೊಬ್ಬರು ಕಮೆಂಟ್ ಹಾಕಿದ್ರು, ನಿಮ್ಮ ಮಗಳು ಅಷ್ಟು ಗಲೀಜಾ ಅಂತ ಕೇಳಿದರು. ಗಲೀಜು ಅಂದರೆ ಅವಳು ಏನೂ ಮಾಡಿರಲಿಲ್ಲ, ಎಲ್ಲ ಹಂಗಂಗೆ ಇಟ್ಟು ಹೋಗಿದ್ಲು. ಅವಳು ಕೂಡ ಹುಷಾರಿಲ್ಲದೆ ಬಂದಿದ್ಲು. ಹುಷಾರಿರಲಿ ಇಲ್ಲದೆ ಇರಲಿ, ಅವಳು ಯಾವಾಗಲೂ ಅಷ್ಟೇ ನನ್ನ ಹತ್ರ ಬೈಸ್ಕೊಳ್ಳೋದೆ. ನಮಗೆ ಗೊತ್ತಲ್ವ, ಅದು ಎಷ್ಟು ಕ್ಲೀನ್ ಮಾಡಿದ್ರು ನಮಗೆ ಒಂಥರ ಸಮಾಧಾನ ಅಂತ ಅನಿಸಲ್ಲ.
ಹಾಗಾಗಿತ್ತು ಅಷ್ಟೇ. ಅದಕ್ಕೆ ಎಲ್ಲರೂ ಕಮೆಂಟ್ ಹಾಕಿದ್ರು, ಕೆಲವೊಬ್ರು ಹಾಕಿದ್ರು ಮಕ್ಕಳು ಹಾಗೇನೆ ಅಂತ. ಹೌದು, ಅವರಿಗೆ ಅವರ ಜವಾಬ್ದಾರಿ ಬಂದ ಮೇಲೆ ಅವ್ರು ಸರಿ ಆಗ್ತಾರೆ. ಅವ್ರಿಗೆ ಬರೋ ತನಕ ಸ್ವಲ್ಪ ಅದೇ ಥರ ಏನು ಮಾಡೋಕ್ಕಾಗಲ್ಲ. ಪಾಪ ಅವ್ರ ಮಕ್ಕಳು ತುಂಬ ಕ್ಲೀನ್ ಇದ್ದಾರೋ ಏನೋ ಗೊತ್ತಿಲ್ಲ. ನಾನು ವೀಡಿಯೋದಲ್ಲಿ ಎಲ್ಲದನ್ನು ಪಟಪಟ ಅಂತ ಹೇಳ್ತೀನಲ್ಲ, ಹಾಗಾಗಿ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಆಮೇಲೆ ಯಾರೋ ಒಬ್ಬರು ಹಾಕಿದ್ರು, ನೀವು ವೀಡಿಯೋದಲ್ಲಿ ತುಂಬ ಪಟಪಟ ಅಂತ ಮಾತಾಡ್ತೀರಾ ಅಂತನೇನೋ ಒಂದು ಕಮೆಂಟ್ ಹಾಕಿದ್ರು. ನಾನು ಅವರಿಗೆ ಯಾರಿಗೂ ಏನೂ ರಿಯಾಕ್ಟ್ ಮಾಡಲಿಲ್ಲ. ಹಾಗೆ ನಾವು ತಿಂಡಿಯೆಲ್ಲ ತಿಂದು ಹೊರಟ್ವಿ. ಶ್ರೇಯು ಫೋನ್ ಮಾಡಿ ನಂಗೆ ಅದು ಬೇಕು ಇದು ಬೇಕು ಅಂತೆಲ್ಲ ಅವ್ರ ಡ್ಯಾಡಿ ಹತ್ರ ಲೀಸ್ಟ್ ಕೊಡ್ತಾ ಇದ್ದ. ಅದಕ್ಕೆ ಅವ್ರ ಡ್ಯಾಡಿ ಅದೆಲ್ಲ ತೊಗೊಂಡು ಬರೋದಕ್ಕೆ ಅಂತ ಹೋಗಿ ಬೇಕ್ರಿಲಿ ತೊಗೊಂಡ್ವಿ. ನಾನು ಕೂಡ ಹೋಗಿದ್ದೆ ಅವ್ರ ಜೊತೆಗೇ. ಹಾಗೆ ಒಂದು ಸ್ವಲ್ಪ ವೀಡಿಯೋನ ಕೂಡ ನಾನು ಮಾಡಿಕೊಂಡೆ. ಹಾಗೆ ಬಸ್ಸಿಗಾಗಿ ಕಾಯ್ತಾ ಇದ್ದೆ. ನಾನು ಬಂದಾಗ 9:15 ಬಸ್ ಇತ್ತು. ನಾನು ಅದಕ್ಕೆ ಹೋಗಲಿಲ್ಲ. ನಂಗೆ 9:30 ಬಸ್ಸಿಗೆ ಹೋದರೆ ನಂಗೆ ಕರೆಕ್ಟಾಗಿ ಇನ್ನೊಂದು ಬಸ್ಸಲ್ಲಿ ನಿಂತಿರುತ್ತೆ. ಏನಾಯ್ತು ಇವತ್ತು ಅಂದರೆ ಕನ್ಫ್ಯೂಸ್ ಆಗಿಬಿಡ್ತು. ಆ ಕಡೆ ಬಸ್ ಇದೆಯಲ್ಲ, ಅದು ಉಳ್ವಿ ಮೇಲೆ ಸೊರಬ ಹೋಗುತ್ತೆ, ಇದು ಹೊಸಬಾಳೆ ಮೇಲೆ ಹೋಗುತ್ತೆ. ನಾನು ಹೊಸಬಾಳೆ ಮೇಲೆ ಹೋಗೋ ಬಸ್ಸಿಗೆ ಹೋಗಬೇಕು. ಆ ಕಡೆ ಬಸ್ ಹತ್ತು ಕುತ್ಕೊಂಡೆ. ಒಬ್ರನ್ನ ಕೇಳಿದೆ, ಅವರಿಲ್ಲ ಅದು ಹೋಗುತ್ತೆ ಅಂದರು. ನಾನು ಇನ್ನೇನೊಂದು 5 ನಿಮಿಷ ಲೇಟ್ ಆಗಿದ್ರು ನಾನು ಆ ಬಸ್ಸಲ್ಲಿ ಕುತ್ಕೊಂಡು ಹೋಗ್ಬಿಡ್ತಿದ್ದೆ ಅರ್ಧ ದಾರಿಗೆ. ಆಮೇಲೆ ಮತ್ತೆ ಒಬ್ರ ಹತ್ರ ಕೇಳಿದ್ಮೇಲೆ ಅವರಿಲ್ಲ ಪಕ್ಕಕ್ಕಿದೆ ನೋಡಿ ಅಂತ ಹೇಳಿದ್ರು. ಆಮೇಲೆ ಇಳಿದು ಮತ್ತೆ ಹೊಸಬಾಳೆ ಬಸ್ಸಿಗೆ ಹತ್ತಿದೆ ನಾನು. ಅದು 2 ಹೆಸರು ಪ್ರಕಾಶ್ ಟ್ರಾವೆಲ್ಸ್ ಅಂತ. ಹಾಗಾಗಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇದು 10:45ಗೆ ಸಾಗರ ಬಿಟ್ಬಿಡುತ್ತೆ. ನಾನು 10:20ಕ್ಕೆಲ್ಲ ಸಾಗರದಲ್ಲಿರ್ತೀನಿ. 10:45ಗೆ ಈ ಬಸ್ ಇರುತ್ತೆ. ಒಂದು ಅರ್ಧ ಗಂಟೆ ಕಾಯಬೇಕಾಗುತ್ತೆ. ಆದರೆ ನಾನು ಕರೆಕ್ಟು ಟೈಮಿಗೆ ನಾನು ಮನೆಗೆ ಹೋಗ್ತೀನಿ. 11 ಕಾಲಿಗೆಲ್ಲ ಮನೆಯಲ್ಲಿ ಇರ್ತೀನಿ ನಾನು. ಮತ್ತು ನನಗೆ ತುಂಬ ಹೊತ್ತು ಜರ್ನಿ ಮಾಡಿದ್ದೀನಿ ಅಂತಲೂ ಅನಿಸಲ್ಲ. ಒಂದು 2 ಅವರ್ಸ್ ಇಲ್ಲ 2.5 ಅವರ್ಸ್ಗೆ ನಾನು ಮನೇಲಿ ಇರ್ತೀನಿ. ನಾನು ಕಾರಲ್ಲಿ ಹೋಗೋದಕ್ಕಿಂತ ನನಗೆ ಈ ಬಸ್ಸು ಈ ಟೈಮಿಂಗು ತುಂಬ ಚೆನ್ನಾಗಿ ಮ್ಯಾಚ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ಯಾವಾಗಲೂ ಹಾಗೆ ಹೋಗ್ತೀನಿ. ನಾನು ಬರೋಷ್ಟೊತ್ತಿಗೆ ನನ್ನ ಚಿಕ್ಕಪ್ಪನ ಮಗ ಕೂಡ ಬಂದು ಕಾಯ್ತಾ ಇದ್ದ. ಅವನೇ ಒಂದು 2-3 ಸಲ ಫೋನ್ ಮಾಡಿದ್ದ, ಎಲ್ಲಿದ್ದೀಯಾ ಅಂತ. ಆಮೇಲೆ ಸಾಗರದಲ್ಲಿ ಬಸ್ಸಲ್ಲಿ ಇದ್ದೀನಿ ಅಂತಲೂ ಹೇಳಿದೆ. ನನಗೆ ಒಂದೊಂದು ಸಲ ಮರ್ತೋಗ್ಬಿಡುತ್ತೆ ಫೋನ್ ಮಾಡಬೇಕಂತ. ಪಾಪ ಅವನೇ ಮಾಡಿದ್ದ. ಹಾಗೆ ನಾನು ಅವನು ಈಗ ಇಬ್ಬರು ಬೈಕಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಶ್ರೇಯುನು ಬೆಳಗ್ಗೆ ಬೇಗ ಬಾ ಅಂತ ಇದ್ದ. ಬೇಗ ಬರೋದು ಹೆಂಗೆ, ಬಸ್ ಎಷ್ಟೊತ್ತಿಗೆ ಬರುತ್ತೋ ಅಷ್ಟೊತ್ತಿಗೆ ಹೋಗಬೇಕಲ್ವ. ನನಗೆ ಊರಿಗೆ ಹೋಗೋದು ಸಾಕು, ಊರಿಗೆ ಬರೋದು ಸಾಕು. ನಂಗೆ ಸಾಕಾದಂಗೆ ಆಗಿಬಿಡುತ್ತೆ. ಬರ್ತಿದ್ದಂಗೆ ನನಗೆ ಕೆಲಸ ಅಂತೂ ಕಾದು ಇರುತ್ತೆ. ಆದರೆ ಅಮ್ಮ ಎಲ್ಲ ಕೆಲಸ ಮುಗಿಸಿರ್ತಾರೆ. ನನಗೆ ಬರೀ ಹಪ್ಪಳದಕ್ಕಿ ತಿರ್ಸೋದು ಮಾತ್ರ ಇರುತ್ತೆ. ಸೊಪ್ಪದು ತರಕಾರಿ ತಗೊಂಡು ಅಲ್ಲೇ ಇಟ್ಟಿಯಲ್ಲ. ಹೀಗೆ ಗಂಡನ ಮನೆಗೆ ಹೋಗಿ ಹೀಗೆ ತವ್ರ ಮನೆಗೆ ಬಂದು ಕೂಡ ಆಯಿತು. ಅವ್ರ ಡ್ಯಾಡಿ ಏನೇನು ತೊಗೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ. ನಾನು ಚಿಪ್ಸ್ ತೊಗೊಂಡಿದ್ದಾರೆ. ಆಮೇಲೆ ಸ್ವಲ್ಪ ಶ್ರೇಯಿಗೆ ಸ್ವೀಟ್ ಇಷ್ಟ, ಸ್ವಲ್ಪ ಹುರುಳಿ ತಂದೆ, ಆಮೇಲೆ ಮ್ಯಾಗಿ, ಜ್ಯೂಸು ಇಷ್ಟೆಲ್ಲ ತೊಗೊಂಡು ಬಂದೆ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಇದರ ಕಂಟಿನ್ಯೂಷನ್ ವ್ಲಾಗ್ ಬರುತ್ತೆ. ಕಾಯ್ತಾ ಇರಿ. ಐ ಹೋಪ್ ನಿಮಗೆಲ್ಲ ಈ ಹಳ್ಳಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಾಳೆಯಿಂದ ಪಕ್ಕಾ ಹಳ್ಳಿ ವ್ಲಾಗ್ ಬರ್ತಾ ಹೋಗುತ್ತೆ. ಇವತ್ತು 2 ದಿನದ ವ್ಲಾಗ್ನ ಸೇರಿಸಿ ಹಾಕ್ತಾ ಇದ್ದೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.